ನಮಸ್ಕಾರ ಎಲ್ಲರಿಗೂ ಸ್ವಾಗತ LG ಹೋಮ್ ಕುಕಿಂಗ್ ಕನ್ನಡದಲ್ಲಿ. ಇವತ್ತು ನಾವು ಕೊರಿಯಾದೊಂದು ಫೇಮಸ್ ಡಿಶ್ ಮಾಡ್ತಾ ಇದ್ದೀವಿ, ಕಿಮ್ಚಿ. ಅದು ನಾವು ದೇಸಿ ಸಾಮಾನಿಂದ ಹೇಗೆ ಮಾಡ್ಕೋಬೇಕು ನಡ್ರಿ ಕಲ್ಕೋಣ. ನಾವು ಇದರೊಳಗಡೆ ಕೈರಿ ಹಾಕ್ತಾ ಇದ್ದೀನಿ. ಕೈರಿಯನ್ನು ಪೀಲ್ ಮಾಡ್ಕೊಂಡು ಉದ್ದುದ್ದಾಗಿ ತೆಳ್ಳಗಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಆ ರೀತಿಯೇ ಕುಕುಂಬರು ಮತ್ತು ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡು ತೊಗೋಬೇಕು ಉದ್ದುದ್ದಾಗಿ ತೆಳ್ಳಗಾಗಿ. ಆಮೇಲೆ ಸ್ಪ್ರಿಂಗ್ ಆನಿಯನಿಗೂ ದಪ್ಪಗಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಒಂದು ರೈಸ್ ಪೇಸ್ಟ್ ನಾವು ತಯಾರು ಮಾಡ್ತೀವಿ, ಅದು ನೀರು ಮತ್ತು ರೈಸನ್ನು ಹಾಕಿ ಬಾಯ್ಲ್ ಮಾಡ್ಕೊಂಡು ಒಂದು ಥಿಕ್ ಪೇಸ್ಟ್ ತಯಾರು ಮಾಡ್ತೀವಿ. ಅದರೊಳಗಡೆ ಸ್ಪ್ರಿಂಗ್ ಆನಿಯನ್ ಬಲ್ಬು, ಗಾರ್ಲಿಕ್ಕು, ಜಿಂಜರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ತೊಗೋಬೇಕು. ಮತ್ತೆಲ್ಲ ವೆಜಿಟೇಬಲ್ಸ್ನಲ್ಲಿ ಆ ಪೇಸ್ಟು ಮತ್ತು ವಿನೇಗರು, ಸೋಯಾ ಸಾಸು ಮತ್ತು ಚಿಲ್ಲಿ ಫ್ಲೇಕ್ಸು ಮತ್ತು ಗುಚ್ಚುಗಾರು ಚಿಲ್ಲಿ ಪೌಡ್ರ್ ಸಿಗ್ತಿದೆ. ಅದು ಕೊರಿಯಾದ ಪೌಡ್ರ್ ಇದೆ, ಅದು ಇರಲಿಲ್ಲ ತಂದರೂ ಕಾಶ್ಮೀರಿ ರೆಡ್ ಚಿಲ್ಲಿನೂ ಹಾಕ್ಬೋದು. ಆಮೇಲೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ಜಾರಲ್ಲಿ ಹಾಕಿ 2 ದಿನ ಫರ್ಮೆಂಟ್ ಮಾಡಿ ನೀವು ಆಮೇಲೆ ಯೂಸ್ ಮಾಡ್ಕೋಬೋದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೆಸಿಪಿಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.